ಇದರಲ್ಲಿ ಎಲ್ಲರದ್ದು ನಿಸ್ವಾರ್ಥ ಸೇವೆ. ನಾವು ಮಾತ್ರ ಅಲ್ಲ, ನಮ್ಮ ಸೇವಾ ತಂಡ ಅಂತೇಳಿ ಅಲ್ಲ, ಗೋ ಪ್ರೇಮಿಗಳು ತುಂಬ ಜನ ಬಂದು ಸೇರ್ತಾ ಇದ್ದಾರೆ ಇದಕ್ಕೆ. ಅವರದ್ದು ಹಾಗೆ ಏನೂ ಇಲ್ಲ, ಅವರಿಗೆ ಚಿಂತನೆಗಳೇನಿಲ್ಲ, ಬರೇ ಗೋವೃಷಭಗಳಿಗೆ ಹಾಕುವಂಥದ್ದು ಕೆಲಸ ಮಾತ್ರ. ನಮಸ್ತೆ ಉಡುಪಿ. ಇವತ್ತು ನಾವು ನೀಲಾವರ ಗೋಶಾಲೆಯಲ್ಲಿದ್ದೇವೆ. ಇಲ್ಲಿ ಗಂಜಿ ಸೇವೆ ನಡೀತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೇಳೋಣ ಬನ್ನಿ. ನಮಸ್ತೆ. ನಮಸ್ತೆ, ನನ್ನ ಹೆಸರು ವರದರಾಜ್ ಭಟ್ ಅಂತೇಳಿ. ನಾನು ಮಣಿಪಾಲದಲ್ಲಿದ್ದೇನೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಕಾಲೇಜಲ್ಲಿ ನಾನು ಸ್ಟಾಫ್ ಆಗಿದ್ದೇನೆ. ಈಗ ಈ ಗಂಜಿ ಸೇವೆಯಲ್ಲಿ ನಮ್ಮದೊಂದು ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದೇನೆ. ಇಲ್ಲಿ ಎಷ್ಟು ಗೋವುಗಳಿದ್ದಾವೆ ಒಂದು ಅಂದಾಜು? ಇಲ್ಲಿ ಸಾಧಾರಣ 1710 ಹತ್ತಿರ ಗೋವುಗಳಿದ್ದಾವೆ. ಗೋ ಮಾತ್ರ ಅಲ್ಲ, ಗೋ ವೃಷಭಗಳು ಹಾಗೂ ಮತ್ತು ಕೆಲವೊಂದು ಆಡಿನ ಮರಿಗಳು ಕೂಡ ಇದ್ದಾವೆ ಇಲ್ಲಿ. ಇಲ್ಲಿ ಗಂಜಿ ಸೇವೆ ನಡೀತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳಿಸಿಕೊಡಬಹುದಾ? ಖಂಡಿತವಾಗಿ. ಇಲ್ಲಿ ನೀಲಾವರದಲ್ಲಿ ಶ್ರೀ ಪೇಜಾವರ ಮಠದ ಆಡಳಿತಕ್ಕೊಳಪಟ್ಟ ಈ ನೀಲಾವರ ಗೋಶಾಲೆಯಲ್ಲಿ 1700ಕ್ಕೂ ಅಧಿಕ ಗೋವುಗಳಿದ್ದಾವೆ. ಗೋವೃಷಭಗಳ ಸಂತತಿ ಇದೆ. ಇದರಲ್ಲಿ ಹೆಚ್ಚಿನವು ಹೋರಿಗಳು. ಇಲ್ಲಿ ಉತ್ಪತ್ತಿ ಈ ಮಠಕ್ಕೆ ತುಂಬ ಕಡಿಮೆ. ದನದಿಂದ ಆಗುವಂಥ ಹಾಲಿನದ್ದು ಆಗಲಿ, ಹಾಲಿನ ಉತ್ಪತ್ತಿಗಳಲ್ಲಾಗಲಿ ಯಾವುದೂ ಇಲ್ಲ, ತುಂಬ ಕಡಿಮೆ. ಇಲ್ಲಿ ಮಠಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅವರು ವ್ಯವಸ್ಥೆ ಮಾಡ್ತಾರೆ. ಹೆಚ್ಚಾಗಿ ವೃಷಭಗಳ ಸಂತತಿಯೇ ಜಾಸ್ತಿ ಇದೆ. ಇಲ್ಲಿ ಸಾಧಾರಣ ಮಟ್ಟಿಗೆ ಹೇಳುವುದಾದರೆ ದಿನಕ್ಕೆ 1.5 ಲಕ್ಷ, ಹೆಚ್ಚು ಕಡಿಮೆ 1.5 ಲಕ್ಷದಷ್ಟು ಖರ್ಚು ಬರ್ತದೆ. ಅದನ್ನು ಹೊಂದಾಣಿಕೆ ಮಾಡಲಿಕ್ಕೆ ಪೇಜಾವರ ಮಠದವರಿಗೂ ಆಡಳಿತಕ್ಕೂ ಬಹಳ ಕಷ್ಟ. ಹಾಗಾಗಿ ಇಲ್ಲಿನ ನಾವು ಸಾಧಾರಣ ಮಟ್ಟಿಗೆ ಗೋಪ್ರೇಮಿಗಳು ಅಂತೇಳಿ ಹೇಳ್ಬೋದು. ಗೋಪ್ರೇಮಿಗಳು ಎಲ್ಲ ಒಟ್ಟು ಸೇರಿ ಒಂದು ಗೋಗ್ರಾಸ ತಂಡ ಅಂಥೇಳಿ ಮಾಡ್ಕೊಂಡಿದ್ದೇವೆ. ಇದಕ್ಕೆ ಮೂಲ ಪ್ರೇರಣಾದಾಯಿ ಹರೀಶ್ ಆಚಾರ್ಯ ಅವರು ಹೀಗೆ ಒಂದು ಗೋ ಸೇವೆ ಮಾಡುವ ಅಂಥೇಳಿ ಅವರದ್ದೊಂದು ಪ್ರಾರಂಭ ಮಾಡಿದ್ದಾರೆ. ಅವರದ್ದು 25ನೇ ವರ್ಷದ ಕಾರ್ಯಕ್ರಮವನ್ನು ಇಲ್ಲಿ ಹಿಂಡಿ, ನೆಲಗಡಲೆ ಹಿಂಡಿ, ಆಮೇಲೆ ಎಳ್ಳಿ ಹಿಂಡಿ, ಆಮೇಲೆ ತೆಂಗಿನ ಹಿಂಡಿ, ಅದರೊಟ್ಟಿಗೆ ಗಂಜಿ, ಹಾಗೆ ಎಲ್ಲ ಬೇಯಿಸಿ ಎಲ್ಲ ಮಿಶ್ರಣ, ಬೆಲ್ಲ, ಉಪ್ಪು, ಅದಕ್ಕೊಂದು ಪ್ರಮಾಣ ಇದೆ. ಅವೆಲ್ಲ ಪ್ರಮಾಣವನ್ನು ಸೇರಿಸಿಕೊಂಡು ಒಂದು ಮಿಶ್ರಣವನ್ನು ಮಾಡಿಕೊಂಡು ಎಲ್ಲ ಇಲ್ಲಿರುವ 1700ಕ್ಕೂ ಅಧಿಕ ದನಗಳಿಗೆ, ವೃಷಭಗಳಿಗೆ ಎಲ್ಲರಿಗೂ ಒಂದೊಂದು ಬಕೆಟಿನ ಹಾಗೆ ಆ ರೀತಿಯಲ್ಲಿ ಒಂದು ಗೋಸೇವೆ ಮಾಡುವ ಅನ್ನೋದು ಅವರದ್ದೊಂದು ಪ್ರೇರಣೆ. ಅವರಿಗೊಂದು ಏನೋ ಭಗವಂತನ ಪ್ರೇರಣೆ. ಅದಕ್ಕೆ ಸಾಥಾಗಿ ನಾವೆಲ್ಲರೂ ಸೇರಿಕೊಂಡಿದ್ದೇವೆ. ನಮ್ಮದು ಚಿಂತನೆ ಏನು ಅಂತ ಹೇಳಿದರೆ, ಇಲ್ಲಿರುವ ಗೋವೃಷಭಗಳಿಗೆ ಒಂದು ದಿನಕ್ಕಾದರೂ ಖರ್ಚನ್ನು ಕಡಿಮೆ ಮಾಡಿ ನಮ್ಮ ರೀತಿಯಲ್ಲಿ ನಮ್ಮದಿಂದ ಆಗುವ ಯಥಾಸ್ಥಿತಿ ಸೇವೆಯನ್ನು ನಾವೊಂದು ಮಾಡುವ ಅಂತ ಹೇಳುವ ಒಂದು ಸಣ್ಣ ಚಿಂತನೆ ಮಾತ್ರ ನಮ್ಮ ಹತ್ರ ಇರೋದು. ಮತ್ತು ಎಲ್ಲವನ್ನು ಆ ಗೋವಂತರಕ್ತ ಗೋಪಾಲಕೃಷ್ಣ ದೇವರೇ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಇದರಲ್ಲಿ ಎಲ್ಲರದ್ದು ನಿಸ್ವಾರ್ಥ ಸೇವೆ. ನಾವು ಮಾತ್ರ ಅಲ್ಲ, ನಮ್ಮ ಸೇವಾ ತಂಡ ಅಂತೇಳಿ ಅಲ್ಲ, ಗೋ ಪ್ರೇಮಿಗಳು ತುಂಬ ಜನ ಬಂದು ಸೇರ್ತಾ ಇದ್ದಾರೆ ಇದಕ್ಕೆ. ಖರ್ಚು ವೆಚ್ಚಗಳು ಸುಮಾರು 1 ಲಕ್ಷದಿಂದ 1.5 ಲಕ್ಷದವರೆಗೆ ಇರುವುದು ನಮಗೆ ತಿಳಿದು ಬಂದಿದೆ. ಆದ್ದರಿಂದ ಎಲ್ಲರೂ ನೋಡುತ್ತಿರುವ ವೀಕ್ಷಕರೆಲ್ಲರೂ ಗೋಸೇವೆಯ ಮುಖಾಂತರ ಗೋಪಾಲಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ವಿನಂತಿಸುತ್ತೇನೆ. ಹಾಗೆ ಈ ಮಾಹಿತಿಯನ್ನು ತಿಳಿಸಿಕೊಟ್ಟ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು.